ಗ್ರಾಮದಲ್ಲಿ 30/12/2025 ಬಾಗಲಕೋಟೆಯ ಪ್ರತಿಷ್ಠಿತ ಜಿಲ್ಲೆ ಮತ್ತು ನಗರ ಅಂತ ಒಂದು ನಗರದಲ್ಲಿ ತೇಲಿ ಆಸ್ಪತ್ರೆ ಉದ್ಘಾಟನಾ ಸಮಾರಂಭ ಅತ್ಯಂತ ಅದ್ಭುತ ಮತ್ತು ವಿಜೃಂಭಣೆಯಿಂದ ಜರುಗಿತು. ಆ ಕಾರ್ಯಕ್ರಮಕ್ಕೆ ನಮ್ಮ ಅಮರಾವತಿಯ ನೂರಾರು ಯುವಕರು ಮತ್ತು ಹಿರಿಯರು ಹೋಗಿ ಆ ಒಂದು ದವಾಖಾನೆಯನ್ನು ನೋಡಿದಾಗ ಅಂತ ಒಂದು ಅದ್ಭುತ ದವಾಖಾನೆ 22/1/2026 ಇದೇ ವರ್ಷ 6 ತಿಂಗಳ ಹಿಂದೆ ಅನೇಕ ತಜ್ಞ ವೈದ್ಯರಿಂದ ಒಳಗೊಂಡಂತ ಅದ್ಭುತ ಸರ್ವ ರೋಗಗಳಿಗೂ ಕೂಡ ಒಬ್ಬೊಬ್ಬ ತಜ್ಞರಿದ್ದು ಅಂತಹ ಒಂದು ದವಾಖಾನೆಯ ಸಹಯೋಗ ಅಮರಾವತಿಯ ಒಂದು ನಾಗರಿಕರ ಆರೋಗ್ಯ ದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು 3 ದಿನಗಳ ಕಾಲ ಜಾಹೀರಾತಿನ ಮೂಲಕ ಮತ್ತು ಧ್ವನಿವರ್ಧಕದ ಮೂಲಕ ಜನರಿಗೆ ತಿಳಿಯಪಡಿಸಲಾಗಿತ್ತು. ಇನ್ನೂ ಅನೇಕ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕೂಡಬೇಕಾಗಿತ್ತು. ಬರುವ ಇನ್ನೂ ಸಮಯ ಇದೆ. ಇನ್ನೂ ಅನೇಕ ವೈದ್ಯರು ಆಗಮಿಸಲಿದ್ದು ಈಗ ಆಗಮಿಸಿದಂತಹ ವೈದ್ಯರಿಗೆ ಅಮರಾವತಿಯ ಸಮಸ್ತ ನಾಗರಿಕರ ವತಿಯಿಂದ ಮತ್ತು ಊರಿನ ಹಿರಿಯರ ವತಿಯಿಂದ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂಥ ಹಿರಿಯ ಸಹೋದರರು ಮತ್ತು ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಎಂ ಸಂದೀಗೌಡ ಅವರು ಹೃದಯಪೂರ್ವಕವಾಗಿ ಹೂಮಾಲಾರ್ಪಣೆಯನ್ನು ಸ್ವೀಕರಿಸಬೇಕು. ಹೂಮಾಲಾರ್ಪಣೆಯನ್ನು ನಮ್ಮ PKPS ಮಾಜಿ ನಿರ್ದೇಶಕರಾದಂಥ ಶಿವಕುಮಾರ್ ಗೋಕುಲ್ಕಟ್ಟಿ ಅವರು ಒಂದು ಹೂಮಾಲಾರ್ಪಣೆ ಮಾಡಬೇಕು ಅವರಿಗೆ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ಅದೇ ಆಗಮಿಸಿದಂತಹ ಡಾಕ್ಟರ್ ಬಾಬುರಾಯ್ ಡೇಲಿ ಇವರಿಗೆ ಹೃದಯಪೂರ್ವಕ ಹೂಮಾಲಾರ್ಪಣೆ ವೀರಯ್ಯ ಪಿ ಹಿರೇಮಠ ಅವರು ಬಂದು ಮಾಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಇನ್ನೊಂದು ರೋಗದ ತಜ್ಞರು ನಮ್ಮ ಅಮರಾವತಿಗೆ ಆಗಮಿಸಿ ನಿಮ್ಮ ಯೋಗಕ್ಷೇಮವನ್ನು ವಿಚಾರ ಮಾಡಿ ನಿಮ್ಮ ರೋಗದ ಬಗ್ಗೆ ಮತ್ತು ಅದರ ಔಷಧಿಯ ಬಗ್ಗೆ ಅಮರಾವತಿ ಗ್ರಾಮಕ್ಕೆ ಮನೆಯ ಬಾಗಿಲಿಗೆ ಬಂದು ಅವರು ಉಚಿತ ತಪಾಸಣೆ ಮಾಡ್ತಾರಪ್ಪ ಅಂದ್ರೆ ಅದು ಸೌಭಾಗ್ಯ ಮತ್ತು ಸುದೈವದು. ಅದನ್ನು ನಾವು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಹಿರಿಯ ಉಪನ್ಯಾಸಕರು ಪ್ರಕಾಶ್ ಜತ್ತಿ ಅವರು ನಾವು ಮಾತಾಡಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೇನೆ. ಅಮರಾವತಿ ಗ್ರಾಮದ ತಂದೆ ತಾಯಿಯಂದರೆ ಆಸ್ಪತ್ರೆಯ ಮುಖ್ಯ ಮುಖ್ಯಸ್ಥರು ಆತ್ಮೀಯ ಸಹೋದರಂತ ಅವರ ಜಿಲ್ಲೆಯವರೇ, ನಾವು ಪ್ರಮುಖವಾಗಿ ಕೆಲಸ ಮಾಡ್ತಕ್ಕಂಥ ಪ್ರದೀಪ್ ಸರ್ ಅವರೇ, ನಾವು ಡಾಕ್ಟರ್ ರಚನಾ ಮೇಡಮ್ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಮೃತ್ಯುಂಜಯ ಸ್ವಾಮಿಗಳೇ, ಅದೇ ರೀತಿಯಾಗಿ ನನ್ನ ಆತ್ಮೀಯ ಸಹೋದರ ಸಮಾನರಾದಂಥ ಬಸವರಾಜ್ ಇಸ್ಲಾಂಪುರ ಅವರೇ, ಹಾಗೂ ಈ ಸ್ಕೂಲಿನ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡ್ತಕ್ಕಂಥ ಆತ್ಮೀಯರಾದಂಥ ಪೊಲೀಸರ್ ಅವರೇ, ಅದೇ ರೀತಿಯಾಗಿ ಈ ಊರಿನ ಹಿರಿಯರು, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ, ಕಾಯಕವೇ ಕೈಲಾಸ, ಇವನ್ಯಾರವ ಅಲ್ಲದೆ ಎಲ್ಲರನ್ನೂ ನಮ್ಮೂರು ಅಂತಕ್ಕಂಥ ಈ ಊರಿನ ಹಿರಿಯರು, ಅದೇ ರೀತಿಯಾಗಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಿ ಯಾವತ್ತು ಸುತ್ತಮುತ್ತಲಿನ ಗ್ರಾಮದ ಜನರ ಸೇವೆ 24 ಸೇವೆ ಮಾಡ್ತಕ್ಕಂಥ ಅಂಥ ಒಂದು ವ್ಯಕ್ತಿತ್ವ ಹೊಂದಿದಂಥ ಪ್ರತಿಷ್ಠಿತ ಕುಟುಂಬದ ಸಂದೀಗೌಡ ಫ್ಯಾಮಿಲಿಯಲ್ಲಿ ಹಿರಿಯರಾದಂಥ ನನ್ನ ಮಾವನಾದಂಥ ನವೀನಪ್ಪ ಸಂದೀಗೌಡ ಆದರೆ ಇವತ್ತು ನಾನು ಸುಮಾರು 6 ತಿಂಗಳ ಮುಂಚೆ, ಒಂದೇ ನಿಮಿಷ ನೋಡಮ್ಮ ಇಲ್ಲಿ, 1 ನಿಮಿಷ ಕೇಳ್ರಿ ಇಲ್ಲಿ. ಇವತ್ತು ನಾನು 6 ತಿಂಗಳ ಮುಂಚೆ ನಮ್ಮ ಮಾವರಿಗೆ ಒಂದು ಕ್ವಶನ್ ಕೇಳಿದೆ. ಮಾವರ, ಈಗ ನಾನು ಆಸ್ಪತ್ರೆ ಕಟ್ಟೀನಿ, ಇಲ್ಲಿ ಆಸ್ಪತ್ರೆಗೆ ನಮ್ಗೆ ಸಾಕಷ್ಟು ಜನ ಸೇವೆ ಮಾಡ್ಬೇಕಂತ ಅವಕಾಶ ಕೊಟ್ಟಂಥ ಅವಕಾಶ ಅದ, ಅದಕ್ಕೆ ನೀವು ನಮಗೆಲ್ಲ ಸಹಕಾರ ಆಗಿ ಅಂದ್ಕೊಳ್ಳೇನೆ. ಅವ್ರೇನಂದ್ರು, ನಾವು ನಮ್ಮ ಒಂದು ಆಸ್ಪತ್ರೆ ವತಿಯಿಂದ ಈ ಜನರಿಗೆ ನಮ್ಮ ಬಡ ಜನರು ಭಾಳಷ್ಟು ಅದಾರ, ಅದಕ್ಕೆ ಸೇವೆ ಮಾಡೋ ಸಲುವಾಗಿ ಒಂದು ಉಚಿತ ಒಂದು ಶಿಬಿರ ಏರ್ಪಡಿಸಬೇಕು, ನೀವೆಲ್ಲ ಬರಬೇಕಂತ ಹೇಳಿ ತಿಳ್ಕೊಂಡ್ರು. ಅದೇ ಥರನಾಗಿ ನಾ ಏನು ಮಾಡಿದೆ, ನನ್ನ ಸೋದರಂಥ ಬಾವರಾಯ್ ತೇಲಿ ಅವರು ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಕೇಳಿದೆ, ಸರ್ ಹೆಂಗಾದ್ರೂ ಒಂದು ಏರ್ಪಾಡು ಮಾಡೋಣ ಮಾವರು ಅಂದ್ಕೊಂಡೇನೆ. ಅದು ಇವತ್ತು ಆ ಸೌಭಾಗ್ಯ ಬಂತು. ಒಂದು ನೆನ್ಪಿಟ್ಕೊಳ್ಳಿ, ಈ ತೇಲಿ ಆಸ್ಪತ್ರೆ ಉದ್ಘಾಟನೆ ಆಗಿದ್ದು 30/12/2025.
ಆದ್ರೆ ಪ್ರಾರಂಭ ಆಗಿದ್ದು 22/1/2026 ಇಲ್ಲಿವರೆಗೆ ನಮ್ಮದು 576 OPD ಆಗ್ಯಾವ, 48 ಸರ್ಜರಿ ಆಗ್ಯಾವ. ಆದ್ರೆ ಒಂದು ತೇಲಿ ಸರ್ ಬಗ್ಗೆ ಹೇಳ್ಬೇಕು ಮುಖ್ಯಸ್ಥವಾಗಿ ಅಂತಂದ್ರೆ ಏನು ಹೇಳ್ಬೇಕು ಅಂತಂದ್ರೆ, ಒಬ್ಬ ವ್ಯಕ್ತಿ ಬರ್ತಾನ, ಒಂದು ಆಸ್ಪತ್ರೆ ಪ್ರತಿಷ್ಠಿತ ಇರ್ತಕ್ಕಂಥ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾನೆ. ಸುಮಾರು ರೋಗಿಗಳು ಬಂದೆಲ್ಲ ಮತ್ತು ಸಂಬಂಧಿಕರು ಎಲ್ಲರ ಬಂದು ಕೇಳ್ತಾರ, ಅವ್ರು ಗುಣಮುಖ ಆಗಲ್ಲ. ಆ ಗುಣಮುಖ ಆದ ಸಂದರ್ಭದಲ್ಲಿ ಅವ್ರು ಹಳೆಯ ಏರ್ ಲಿಫ್ಟದ ಬರ್ತಾನೆ, ಅಂದ್ರೆ ಹೆಲಿಕಾಪ್ಟರ್ದ ಬರ್ತಾನೆ. ಅದಕ್ಕೆ ನನ್ನ ಮಾವನನ್ನು ಕರ್ಕೊಂಡು ನಾ ಬೆಂಗಳೂರಿಗೆ ಹೋಗ್ಬೇಕಂತೇಳಿ. ಅವಾಗ ಒಬ್ಬ ಡಾಕ್ಟರ್ ಇರ್ತಾರ. ಆ ಡಾಕ್ಟರ್ ಏನು ಹೇಳ್ತಾರೆ, ನೀವೆಲ್ಲ ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆ, ಹೈದರಾಬಾದ್ಗೆ ಹೋಗೋಕ್ಕಿಂತ ಮುಂಚೆ, ಬಾಂಬೆಗೆ ಹೋಗೋಕ್ಕಿಂತ ಮುಂಚೆ ಒಬ್ಬರು ಡಾಕ್ಟರ್ ಅದಾರ. ಆ ಡಾಕ್ಟರ್ನ ಒಂದು ಸಂದರ್ಶನ ಮಾಡಿಸ್ರಿ, ಆಮೇಲೆ ಬೇಕಾದ್ರೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅವ್ರು ಕರ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಎದುರಾಗ ಹೆಲಿಕಾಪ್ಟರ್ದಾಗ ಆ ವ್ಯಕ್ತಿ ಏಜು 80 ವರ್ಷ. ಅವನು ದೊಡ್ಡ ಹುದ್ದೆಯಲ್ಲಿ ರಿಟೈರ್ಡ್ ಆದಂಥ ವ್ಯಕ್ತಿ. ಅವನು ಕರ್ನಾಟಕ ಸರ್ಕಾರ ಅಲ್ಲ, ಬಾಂಬೆ ಸರ್ಕಾರದಲ್ಲಿ ರಿಟೈರ್ಡ್ ಮಾಡಿದಂಥ ವ್ಯಕ್ತಿ. ಅವಾಗ ಅವರನ್ನು ಕರ್ಕೊಂಡು ಹೋದಂಥ ವ್ಯಕ್ತಿ ಯಾರಂತ ಕೇಳಿದ್ರೆ, ಬಾವರೆ ತೇಲಿಯನ್ನು ಕರ್ಕೊಂಡು ಒಯ್ದು 40 ದಿವಸ ಆರೈಕೆ ಮಾಡಿ ಕೈ ಬಿಟ್ಟಂಥ ವ್ಯಕ್ತಿ ಜೀವಂತವಾಗಿ ಸಣ್ಣ ಹುಡುಗರ ತಿರುಗಾಡ್ತಾ ಇದ್ದಾರೆ. ಬೆಂಗಳೂರಿನ ತೋರ್ಸಲಿಕ್ಕೆ ಎಲ್ಲಿಗೆ ಬರ್ತಾರೆ ಅಂದ್ರೆ ಬಾವರೆ ತೇಲಿ ಆಸ್ಪತ್ರೆಗೆ ಬರ್ತಾರೆ. ಅಂಥ ವ್ಯಕ್ತಿ ನಿಮ್ಮ ಊರಿಗೆ ಬಂದಾರ. ಅವ್ರ ಬಗ್ಗೆ ಉದಾಹರಣೆ ಹೇಳ್ಬೇಕಂದ್ರೆ ಸಾಕಷ್ಟು. ಇನ್ನೊಂದು ಉದಾಹರಣೆ ಹೇಳ್ಬಿಡ್ತೀನಿ. ಈ ಆಸ್ಪತ್ರೆ ಯಾಕೆ ಪ್ರಾರಂಭ ಮಾಡಿದೆ, ಬಾವರೆ ತೇಲಿ ಅಂತ ವ್ಯಕ್ತಿಯನ್ನು ನಾವು ಯಾಕೆ ಮಾಡಿದೆ ಅಂತಕ್ಕಂಥದ್ದು ಇಲ್ಲೇ ನಿಮ್ಮ ಪ್ರತಿಷ್ಠಿತ ವ್ಯಕ್ತಿ ಆದಂಥ ಅಧ್ಯಕ್ಷರ ಬಗ್ಗೆ ಹೇಳ್ತೀನಿ. ಒಂದ್ಸಲ ನಾನು ಕಾಲೇಜ್ಗೆ ಹೋಗಿದ್ದೆ. ಕಾಲೇಜ್ಗೆ ಹೋದಕ್ಕೆ ನಮ್ಮ ಅಂದ್ರೆ ನಮ್ಮ ಹಳೆಯ ನಾನು ಫೋನ್ ಮಾಡ್ತಾನೆ, ಅವ್ರ ಅಪ್ಪರಿಗೆ ಹಿಂಗೆ ಯಾರು ಹೇಳ್ತಾನೆ. ಆವಾಗ ನಮ್ಗೆ ಏನಾಗ್ಬಿಟ್ಟು ಸಡನ್ ಆಗಿ ನಮ್ಮ ನಮ್ಮ ಬ್ರದರ್ ಅಂದ್ರೆ ನಮ್ಮ ತಮ್ಮ ಅವ್ರಿಗೆ ಫೋನ್ ಮಾಡ್ತೀನಿ. ಹಿಂಗಾಗಿ ಅಂದ್ಕೊಳ್ಳಿ ಎಲ್ಲ ಅನ್ನ ಕಳಿಸ್ಬಿಡು ಅಂತಂದ್ರೆ, ನಾನು ಊರಿಂದ ಬಾಗಲಕೋಟೆ ಹೋಗ್ಬೇಕಂತಂದ್ರೆ ಸುಮಾರು 1 ತಾಸು ಬೇಕು. 1 ತಾಸು ಬೇಕಂತ 45 ನಿಮಿಷ ಆಯಿತು. ಶುರು ಸಮೀಪ ಇದ್ದೆ ನಾನು. ಅಂದರೆ ಇನ್ನು 10 ನಿಮಿಷ ನಾನು ಬಾಗಲಕೋಟೆ ಮುಗಿಸ್ತೀನಿ. ಮುಟ್ಟೋದಕ್ಕ ಮುಂಚಿತವಾಗಿಯೇ ಒಂದು 10 ನಿಮಿಷದ ಕಾಲ್ ಬರ್ತದೆ ಡಾಕ್ಟರಿಂದ, ಅಣ್ಣ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಮಾವನ ಆಪರೇಷನ್ ಸಕ್ಸಸ್ ಆಯಿತು, ನೀವೇನು ಚಿಂತೆ ಮಾಡಬೇಡ, ಆರಾಮ್ ಬರ್ರಿ ಅಂತ. ಅಂಥ ಒಂದು ವ್ಯಕ್ತಿ ನಿಮ್ಮ ಊರಿಗೆ ಬಂದಾರ. ಆ ವ್ಯಕ್ತಿ ಬಗ್ಗೆ ಹೇಳ್ಕೊಂಡು ಭಾಳ ಅವ್ರು ಯಾಕಂದ್ರೆ ಒಂದು ಎಥಿಕ್ಸ್ ಇಟ್ಕೊಂಡು ಬದುಕ್ತಕ್ಕಂಥ ವ್ಯಕ್ತಿ. ರೊಕ್ಕಿಗಾಗಿ ಅಲ್ಲ, ಬಡತನಿರಲಿ ಶ್ರೀಮಂತರಿರಲಿ ಎಲ್ಲರೂ ಸಮಾನವಾಗಿ ಹೋಗ್ತಕ್ಕಂಥ ವ್ಯಕ್ತಿತ್ವ ಹೊಂದದಂಥ ವ್ಯಕ್ತಿತ್ವ. ಇಂಥ ಆಸ್ಪತ್ರೆಯನ್ನು ಒಳ್ಳೆ ಪ್ರತಿಷ್ಠಿರ್ತಕ್ಕಂಥ ಒಂದು ಆಸ್ಪತ್ರೆ. ಎಷ್ಟೋ ಜನ ಬರ್ತಾರ ನಮ್ಮಲ್ಲಿ. ಬರ್ತಕ್ಕಂಥ ಇದು ಏನು ರೋಗಿಗಳು ಬರ್ತಾರಲ್ಲ, ನಾವು ಅತಿಥಿಗಳನ್ನ ನೋಡ್ತೀವಿ, ರೋಗಿ ಅಂತ ನೋಡಲ್ಲ. ಅತಿಥಿ ಅಂತ ಒಂದು ಸ್ಥಾನ ಕೊಡ್ತೀವಿ ಅವರಿಗೆ. ಅತಿಥಿ ಸ್ಥಾನ ಕೊಡ್ತೀವಿ ಅಂದ್ರೆ, ಈಗ ನಾನು ನಿಮ್ಮ ಮನೆಗೆ ಬಂದ ಅತಿಥಿ ಹೆಂಗೆ ಮಾಡ್ತೀನಿ, ಬಂದು ಕೂಡ ಮುಖ ಕೊಡ್ತೀನಿ, ಹೆಂಗೆ ಯಾವ ರೀತಿ ಅತಿಥಿ ಸತ್ಕಾರ ಮಾಡ್ತೀನಿ, ಚಹಾ ಕೊಡ್ತೀನಿ, ಜ್ಯೂಸ್ ಕೊಡ್ತೀನಿ. ಅದೇ ರೀತಿಯಾಗಿ ಪ್ರತಿಯೊಬ್ಬ ರೋಗಿಗಳ ಅತಿಥಿ. ನಮ್ಮಲ್ಲಿ ನೀವು ಯಾರಾದರೂ ನಮ್ಮ ಪೇಷಂಟ್ ಅಡ್ಮಿಟ್ ಆಯಿತು ಅಂದರೆ, ನಿಮ್ಮ ಜೋಡಿ ಇರ್ತಕ್ಕಂಥ ವ್ಯಕ್ತಿ ಇರಲಿಲ್ಲ ಅಂದ್ರೂ ಕೂಡ ನಮ್ಮ ಸಿಬ್ಬಂದಿಯವರು ಏನು ಮಾಡ್ತಾರೆ, ಬೆಳಗ್ಗೆ ಎದ್ದುಕೊಂಡು ಬಂದು ಬರ್ತಾರೆ. ಟೀ ಬೇಕಾ, ಏನಾದರೂ ರಾಗಿ ಗಂಜಿ ಬೇಕಾ, ಊಟ ಬೇಕಂತ ಕೇಳ್ತಾರ. ನೀವು ಯಾರು ಇರಲಿಲ್ಲ ಅಂದ್ರೂ ಕೂಡ ಅಂಥ ಒಂದು ಆಸ್ಪತ್ರೆ ನಾವು ಪ್ರಾರಂಭ ಮಾಡೀವಿ. ಈಗ ಪ್ರದೀಪ್ ಹೆರ್ಕಲ್ ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ, 90 ವರ್ಷ ಇರ್ತಕ್ಕಂಥ ಅಜ್ಜಿ. ಇಡೀ ಬಾಗಲಕೋಟೆದಾಗ ಎಲ್ಲ ತಿರುಗಾಡಿ ಬಂದು ಕೂಡ 90 ವರ್ಷ ಅಜ್ಜಿ. ಎಲ್ಲೋ ಆಪರೇಷನ್ ಮಾಡ್ಕೊಂಡಿದ್ರು, ಆದ್ರೆ ಆಪರೇಷನ್ ಸಕ್ಸಸ್ ಆಗಿರಲಿಲ್ಲ. ಅವರು ಮತ್ತು 90 ವರ್ಷ ಇರ್ತಕ್ಕಂಥ ಅಜ್ಜಿನ ನಾವು ಆಪರೇಷನ್ ಮಾಡಿ ಆರಾಮ್ ತಿರುಗಾಡ್ಕೊಂಡು ಬರ್ತಾರೆ. ಆಕೆ ನಂಬಕ್ಕಾಗಲ್ಲ. ಅಂಥ ಅಜ್ಜಿ ಅವ್ರು ಯಾರು ಮಾಡಿದ್ರು, ಪ್ರದೀಪ್ ಹೆರ್ಕಲ್ ಸರ್ ಮಾಡಿದ್ದಾರೆ. ಅಂಥವ್ರಿಗೆ ನಾವು ಬಂದಾರೆ. ಆಮೇಲೆ ಕಿರಣ್ ಕುಮಾರ್ ಸರ್ ಅಂತಲ್ಲ, ನಿಮ್ಮ ಮೂಗು ಗಂಟ್ಲು ಎಲ್ಲ ಇರ್ತಕ್ಕಂಥ ವ್ಯಕ್ತಿ ಅವರು. ಆದರೆ ಇಲ್ಲಿ ಮೊನ್ನೆ ನೀಟಾಗಿ ಅವರು ಏನು ಮಾಡ್ತಾ ಇದ್ದಾರೆ, ನಿಮ್ದೆಲ್ಲನೂ ಸೇವೆ ಮಾಡಕ್ಕೆ ಬಂದಾರ. ನಿಮ್ದು ಯಾವುದೇ ರೋಗ ಇರಲಿ, ಹೃದಯ ರೋಗ ಇರಲಿ, ಸಕ್ಕರೆ ಕಾಯಿಲೆ ಇರಲಿ ಅಂತ ಎಲ್ಲ ಡಾಕ್ಟರ್ನ ಒಳ್ಕೊಂಡಂಥ ನಮ್ಮ ಆಸ್ಪತ್ರೆ ಅದ. ಎಲ್ಲ ಮಷಿನ್ಸ್ ಅದಾವ. ಇದು ಮಷಿನ್ ಇಲ್ಲ ಅನ್ನೋಂಗಿಲ್ಲ, ನೀವು ಎಲ್ಲೇ ಹೋಗ್ಬೇಕಲ್ಲ. ಈಗ ಏನಾಗ್ಬಿಟ್ಟದ ಜನರ ತಲೆಗೆ ಅಂದ್ರೆ, ಆಸ್ಪತ್ರೆ ಅಂದ್ರೆ ರೊಕ್ಕ ಎತ್ತೋದು, ಹಾಸ್ಪಿಟ್ಲ್ ಅಂತಂದ್ರೆ ರೊಕ್ಕ. ಅದು ಇಲ್ಲ. ನಮ್ಮ ಆಸ್ಪತ್ರೆ ಆ ಸಿಸ್ಟಮ್ ಇಲ್ಲ. ನಮ್ಮದು ವಿಜನ್, ನಮ್ಮದು ಮೋಟೋ ಏನಿದೆ, ನಮ್ಮ ಸರ್ವಿಸ್ ಕೊಡೋದು, ಜನರಿಗೆ ಸೇವೆ ಮಾಡ್ತಕ್ಕಂಥ ಏಕೈಕ ಉದ್ದೇಶ ಇದೆ ಅಂತ. ಜನರೇ ನಮ್ಮ ದೇವರು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ನಾವು ಪ್ರಾರಂಭ ಮಾಡೀವಿ. ಅದ್ರ ಸದುಪಯೋಗ ತಗೋರಿ. ಎಲ್ಲಿ ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ನಮ್ಮಲ್ಲಿ ಬರ್ರಿ. ನೀವು ಯಾವುದೇ ಕಾಯಿಲೆ ಇರಲಿ, ಇವತ್ತಂತ ನಾವು ಉಚಿತವಾಗಿ ನೋಡ್ತೀವಿ. ನಿಮ್ಮ ಸಕ್ಕರೆ ಕಾಯಿಲೆ ಉಚಿತ, BP ಶುಗರ್ ಔಷಧ ಎಲ್ಲ ಉಚಿತ ಕೊಡ್ತೀವಿ. ಏನೇ ಇದ್ರು, ನೀವಿರಲಿ, ನಮ್ಮ ಸಂಬಂಧಿಕರಲ್ಲಿ ಯಾರೇ ಇದ್ದರೂ ಕೂಡ ನೀವು ಏನು ಹೇಳಿ ಕಳಿಸ್ತೀರಲ್ಲ, ಅಂತ ಒಂದು ಅವಕಾಶ ನಮ್ಮಲ್ಲಿ ಅದ. ಸರ್ಕಾರ ಮಾಡ್ಕೊಳ್ಳಿ. ಇವತ್ತು ನಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗ್ರಾಮದ ನಮ್ಮ ಮಾವರಾಗಲಿ, ಉಳಿದಂಥ ಎಲ್ಲ ಹಿರಿಯರಾಗಲಿ, ಇರ್ತಕ್ಕಂಥ ಸ್ಕೂಲ್ ಇರ್ತಕ್ಕಂಥ ಹೆಡ್ ಮಾಸ್ಟರ್ ಆಗಲಿ, ಶಿಕ್ಷಕರಾಗಲಿ, ಒಂದಿಷ್ಟು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಪಾಸಣಾ ಶಿಬಿರವನ್ನು ಕುರಿತು ನಿವೃತ್ತ ಶಿಕ್ಷಕರಾದಂಥ ಜಗದೀಶ್ ಪತ್ತಾರ್ ಗುರುಗಳು ಜನರನ್ನು ಕುರಿತು ನಾವು ಮಾತಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರೇ, ಬಾಗಲಕೋಟೆ ತೇಲಿ ಆಸ್ಪತ್ರೆಯ ಮಲ್ಟಿ ಸ್ಪೆಷಲ್ ಆಸ್ಪತ್ರೆಯ ಎಲ್ಲ ನುರಿತ
ವೈದ್ಯರೇ, ಊರಿನ ಗಣ್ಯ ವ್ಯಕ್ತಿಗಳೇ, ತಾಯಂದಿರೇ, ಶಾಲೆಯ ಸಿಬ್ಬಂದಿ ವರ್ಗವರೇ, ಈ ಊರಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಮ್ಮ ಊರಿನಾಗಲಿ ಸುತ್ತಮುತ್ತಲೆಲ್ಲ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹಳ್ಳಿಗಳ ಜನರು ಈಗ ಆರೋಗ್ಯ ದೃಷ್ಟಿಯಿಂದ ಅವರು ಕೈಗೊಂಡಿರ್ತಕ್ಕಂಥ ಒಂದು ಉಚಿತ ಆರೋಗ್ಯ ಶಿಬಿರ ಶ್ಲಾಘನೀಯವಾದಂಥ ಕೆಲಸ. ನಾವು 6 ದಿನದಿಂದ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಮಾವರ ಜೊತೆ ಊರಿನ ಹಿರಿಯರ ಜೊತೆ ಹೋಗ್ತೀವಿ. ಒಂದು ಜನರ ಸೇವೆಗಾಗಿ ನಮ್ಮಿಂದ ಈಗ ದುನಿಯಾದಲ್ಲಿ ಕಾಯಿಲೆಗಳನ್ನು ನಾವೇನು ಮಣ್ಣಾಗಿಬಿಡ್ತಾವೆ ಅಂಥ ಒಂದು ಇದರಲ್ಲಿ ಜನರಿಗೆ ತಮ್ಮಿಂದ ಒಂದು ಉಚಿತ ಸೇವೆ ಸಲ್ಲಿ ಆರೋಗ್ಯ ಎಲ್ಲರಿಗೂ ಒಂದು ಉತ್ತಮವಾದ ಆರೋಗ್ಯ ಸಲ್ಲಂಥ ಉದ್ದೇಶದಿಂದ ಹಮ್ಮಿಕೊಂಡಿರತಕ್ಕಂಥ ಈ ಒಂದು ಶಿಬಿರ ಯಶಸ್ವಿಯಾಗಿ ಜನರಿಗೆ ಒಂದು ಒಳ್ಳೆಯದಾಗಲಿ ತೆಗೆದುಕೊಂಡು ಹೇಳಿ ಒಂದೆರಡು ಮಾತುಗಳನ್ನು. ಕೊನೆಯದಾಗಿ ಈ ವೇದಿಕೆಗೆ ಅಧ್ಯಕ್ಷ ಸ್ಥಾನ ಅಲಂಕರಿಸಿದಂತಹ ಸನ್ಮಾನ್ಯ ಶ್ರೀ ಎಂ ಸಂಜೀವ್ ಗೌಡ್ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಅಧ್ಯಕ್ಷ ಸಮಾರೋಪ ಭಾಷಣ ಮಾಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಇವತ್ತಿನ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಟೇಲಿ ಹಾಸ್ಪಿಟ್ಲ್ ಮುಖ್ಯಸ್ಥರಾಗಿರ್ತಕ್ಕಂಥ ತೇಲಿ ಸರ್ ಅವರು ಹಾಗೂ ಕರ್ಕಲ್ ಸರ್ ಅವರೇ, ಕಿರಣ್ ಕುಮಾರ್ ಗುರುಗಾಳ್ ಅವರೇ, ಅರ್ಚನಾ ಮೇಡಮ್ ಅವರೇ, ಹಾಗೂ ನಮ್ಮ ಹಳೆಯರಾಗಿರ್ತಕ್ಕಂಥ ಪ್ರಕಾಶ್ ಜತ್ತಿ ಅವರೇ, ನಮ್ಮ ಮಗಳಾಗಿರ್ತಕ್ಕಂಥ ಗೀತಾ ಅವರು, ಮೃತ್ಯುಂಜಯ ಕಪ್ಪರ್ ಅವರೇ, ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಮಲ್ಲು ಭೂಮಿ ಅವರು, ಜಗದೀಶ್ ಪತ್ತಾರ್ ಅವರೇ, ಇಷ್ಟೊತ್ತನಕ ಸ್ವಾಗತ ಭಾಷಣ ಮಾಡಿರ್ತಕ್ಕಂಥ ಮಾಂತಯ್ಯ ಹಿರೇಮಠ ಅವರೇ, ಈ ವೇದಿಕೆಯಲ್ಲಿ ಆಶೀರ್ವದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಎಲ್ಲ ನಮ್ಮೂರಿನ ಗುರು ಹಿರಿಯರೇ, ಅಕ್ಕ ತಂಗಿರೇ ಮತ್ತು ಬೇರೆ ಗ್ರಾಮದಿಂದ ಬಂದಿರತಕ್ಕಂಥ ಅಣ್ಣ ತಮ್ಮಂದಿರೇ ಮತ್ತು ಅಕ್ಕ ತಂಗಿಯರೇ, ಇವತ್ತಿನ ದಿವಸ ಈ ನಮ್ಮೂರಿನಲ್ಲಿ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ನಮಗೆಲ್ಲ ಭಾಳ ಸಂತೋಷ ಆಗಿದೆ. ಯಾಕಂದರೆ ನಾವು ಭಾಳ ದಿವಸದಿಂದ ನಾನು ಹೇಳಿದ್ದೆ, ಅವರು ಸಹಿತ ಕೇಳ್ಕೊತ ಬಂದಿದ್ದರು. ಒಂದು ಸಲ ನಾವು ಏನೋ ಒಂದು ಪೈಸೆ ಇದು ಮಾಡೋದು, ಶಿಬಿರ ಮಾಡೋದು, ಬಡವರಿಗೆ ಅನುಕೂಲ ಆಗ್ತಿತ್ತು ಅಂತ ತಿಳ್ಕೊಂಡು ಹೇಳಿದರು. ಇಷ್ಟು ದಿನ ಏನೋ ಲಗ್ನ ಅವು ಇವು ಅಂತ ತಿಳ್ಕೊಂಡು ಇಲ್ಲಿ ತನಕ ಮಾಡೋಕ್ಕೆ ಆಗಿರಲಿಲ್ಲ. ಈ ಬಿತ್ತುವಂಥ ಟೈಮ್ನಾಗ ಇದು ಬಂತು. ಇನ್ನೂ ಭಾಳ ಜನ ಬರ್ತಾಯಿದ್ರು. ಬಿತ್ತುವ ಟೈಮ್ ಇದಕ್ಕೆ ಸ್ವಲ್ಪ ಅಸ್ವಸ್ಥ ಆಯ್ತಿದ್ರು. ಈ ಒಂದೇ ಒಂದು ಇದನ್ನು ಹೇಳ್ಬೇಕು ಅಂತಂದ್ರೆ, ನಾ ಕೇಳಿ ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ, ನನ್ನ ಆರೋಗ್ಯದಾಗ ಏನು ಆಗಿದ್ದಕ್ಕೆ ಸಡನ್ನಾಗಿ ಏನೋ ಬಾಗಲಕೋಟೆ ಹೋಗುವಂಥ ಸಂದರ್ಭದಾಗ ನಮ್ಮ ಮಳೆಯವ್ರು ಹೇಳಿದ್ರು. ಇಷ್ಟ ತನಕ ಅವ್ರು ಹೇಳಿದ್ದೆಲ್ಲ ಸತ್ಯನೈತಿ. ನಾವು ಹೋಗೋ ಮುಂದೆ ಏನಪ್ಪ ನಾನು ಬಾಗಲಕೋಟೆ ಮುಟ್ತಿನೇ ಇಲ್ಲ ಅನ್ನೋದು ನನಗೆ ಭರವಸೆ ಇದ್ದಿದ್ದಿಲ್ಲ. ನಾನೇನು ಉಳಿದಿಲ್ಲ ಅಂತ ಅಂದ್ಕೊಂಡಿದ್ದೆ. ಏನೋ ದೇವ್ರ ದೇಹದಿಂದ ಬಾಗಲಕೋಟೆ ಮುಟ್ಟಿದ ತಕ್ಷಣ ಸರ್ ಇವರು ತೇಲಿ ಸರು ಮತ್ತು ಇನ್ನೊಬ್ಬರು ಸಾಗರ್ ದೇಸಾಯಿ ಅಂತ ಇಬ್ಬರು ಅಲ್ಲಿ ನಾವು ಊರಿನ ಗೇಟ್ನಾಗ ನಿಂತಿದ್ರು, ಎಲ್ಲ ರೆಡಿ ಮಾಡಿಕೊಂಡು. ಆ ಸಂದರ್ಭ ಹೆಂಗಿತ್ತು ಅಂತಂದ್ರೆ, ಆವಾಗ ಕೊರೋನಾ ಟೈಮ್, ಯಾರೂ ಹೋದ ಕೂಡಲೇ ಪೇಷಂಟ್ ಯಾರೂ ನೋಡ್ತಿರ್ಲಿಲ್ಲ. ಎಲ್ಲ ರಕ್ತ ಚೆಕ್ ಮಾಡಿ ಎಲ್ಲ ಪೇಷಂಟ್ ಕರೆಕ್ಟ್ ಐತಿ ಇಲ್ಲ ಇದ್ದಿದ್ದು ಹೊರತು ಹೋಗ್ತಿದ್ರು. ಅಂಥ ಸಂದರ್ಭನಾಗ ರಿಸ್ಕ್ ತೊಗೊಂಡು ಸೀದಾ ಆಪ್ರೇಷನ್ ಅಂತೇಳಿ ತೊಗೊಂಡು ಹೋಗಿ ಸ್ಕ್ಯಾನ್ ಮಾಡಿದ್ರು. ಫಸ್ಟ್ ಒಂದು 10 ನಿಮಿಷಕ್ಕೆ ಸ್ಕ್ಯಾನ್ ಮಾಡಿದರು. ಮುಂದೆ ಅರ್ಧ ತಾಸಿನಾಗ ಅದು ನನಗೆ ಸ್ಟಂಟ್ ಹಾಕಿ ಪೂರ್ತಿ ಓಕೆ ಆಯ್ತು ನೋಡಪ್ಪ ಅಂತ ತಿಳ್ಕೊಂಡು ಹೇಳ್ತಾನೆ. ನನಗೇನು ಗೊತ್ತೇ ಇರಲಿಲ್ಲ. ಮುಂದೆ ಒಂದು 2-3 ತಾಸು ನಂತರ ನಾನು ರಜೆ ಬಂತು. ಅವಾಗ ನಾನು ಉಳಿದಿಲ್ಲಪ್ಪ ಅಂತ ಅಂದ್ಕೊಂಡೆ. ಅಂಥ ಒಂದು ಡಾಕ್ಟರ್ ನಮ್ಮ ಊರಿಗೆ ಬಂದಾರ. ಅವರು ಸದುಪಯೋಗ ತೊಗೊಂಡು ತಾವೆಲ್ಲರೂ ಸಹಿತ ತಾವು ಯಾವಾಗ ಇಲ್ಲೇನು ತಮಗೆ ಸಲಹೆ ಸೂತ್ರ ಕೊಡಬೇಕು ಅಲ್ಲಿ ಕೊಡ್ತಾರೆ. ಏನು ಹೆಚ್ಚಿನ ಚಿಕಿತ್ಸೆ ಎಲ್ಲ ಬೇಕಾಗಿದ್ರು ಅಂತಂದ್ರೆ ಅಲ್ಲಿ ಬಾಗಲಕೋಟೆ ಹೇಳ್ಬೋದು, ಅಲ್ಲೂ ಚಲೋ ಸ್ಪಂದನೆ ಮಾಡ್ತಾರೆ. ಈ ಒಂದು ಆರೋಗ್ಯ
ಕಾಳಜಿ ಬಗ್ಗೆ ತಾವೆಲ್ಲ ನಮ್ಮ ಆರೋಗ್ಯ ಚಲೋ ಇತ್ತಂದ್ರೆ ನಾವು ಚಲೋ ಇರ್ತೀವಿ, ಮುಂದೆ ಎಲ್ಲರಿಗೂ ಅನುಕೂಲ ಆಗ್ತೈತಿ. ಇದರ ಸದುಪಯೋಗ ತಗೋಬೇಕಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇಲ್ಲಿ ತನಕ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಇವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಮುಂದಿನ ಒಂದು ಕಾರ್ಯಕ್ರಮ ತಮ್ಮ ರೋಗದ ಬಗ್ಗೆ ವೈದ್ಯಾಧಿಕಾರಿಗಳು ತಪಾಸಣೆ ನಡೆಸಲಿದ್ದು ಈ ಒಂದು ಕಾರ್ಯಕ್ರಮವನ್ನು ವಂದನಾರ್ಪಣೆಯಲ್ಲಿ ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.